ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು, ತಾಂತ್ರಿಕ ಜ್ಯೋತಿಷ್ಯರು, ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ವರ್ಷದ ಮೊದಲನೆಯ ಏಕಾದಶಿ ಷಟ್ತಿಲ ಏಕಾದಶಿ ಅಂತ ಹೇಳಿ 14ನೇ ತಾರೀಕು ಬಂದಿರುವಂತಹದ್ದು ಬುಧವಾರ. ಬಹಳ ಶುಭ ಯೋಗದಲ್ಲಿ ಬಹಳ ಶ್ರೇಷ್ಠವಾಗಿ ಬಂದಿರತಕ್ಕಂತಹ ಏಕಾದಶಿ. ಇಲ್ಲಿಯವರೆಗೂ ನಾವು ಯಾರು ಉಪವಾಸವನ್ನೇ ಮಾಡೇ ಇಲ್ಲ ಅನ್ನೋಂತಹವರಿದ್ದೀರಾ, ಈ ಏಕಾದಶಿಯಿಂದ ಉಪವಾಸವನ್ನು ಪ್ರಾರಂಭ ಮಾಡ್ಕೊಳ್ಳಿ. ಬಹಳ ಒಳ್ಳೆಯದು. ಇಲ್ಲ ನಮಗೆ ಅನಾರೋಗ್ಯದಿಂದಲೋ ಅಥವಾ ಬೇರೆ ಕಾರಣಗಳಿಂದನೋ ಮುಂದೆ ಬರುವಂತಹ ಏಕಾದಶಿಯನ್ನು ನೀವು ಆಚರಣೆ ಮಾಡಲಿಕ್ಕಾಗೋದಿಲ್ಲ ಅನ್ನೋಂತಹವರು ಕೂಡ ದಯಮಾಡಿ ಈ ಏಕಾದಶಿಯನ್ನು ಬಿಡದಲೇ ಆಚರಣೆ ಮಾಡಿ. ಅಷ್ಟು ಶ್ರೇಷ್ಠವಾಗಿ ಈ ಏಕಾದಶಿ ಬಂದಿರುವಂತಹದ್ದು. 14ನೇ ತಾರೀಕು ಬುಧವಾರ ಧನುರ್ಮಾಸ ಮುಕ್ತಾಯ ಆಗತ್ತೆ. ಆವತ್ತಿನ ದಿವಸದ ನಿಮ್ಮ ಏಕಾದಶಿ ಪೂಜೆಗೆ ಶುಭ ಸಮಯ ಅಂತ ಹೇಳಿ ನೋಡುವಂತಹದ್ದಾದರೆ 6:10 ಒಳಗಡೆ ಪೂಜೆ ಮುಗಿಸ್ಕೊಳ್ಳೋ ಅಂತಹದ್ದನ್ನು ಮಾಡಿ. ಗುರುವಾರ ಇನ್ನೇನು ಸಂಕ್ರಾಂತಿ ಹಬ್ಬ, ಜೊತೆಯಲ್ಲಿ ಗುರುವಾರ, ಜೊತೆಯಲ್ಲಿ ದ್ವಾದಶಿ ಬರುತ್ತೆ. ನೀವು ಏನು ಮಾಡಬೇಕು ಬುಧವಾರ ಅಂತಂದರೆ, ಬೆಳಗ್ಗೆ ಯಥಾ ಪ್ರಕಾರ ಏಕಾದಶಿಯ ದಿವಸ ಯಾವ ರೀತಿ ರಾಯರ ಫೋಟೋವನ್ನು ಒರೆಸ್ಕೋತೀರಾ ಆ ರೀತಿ ರಾಯರ ಫೋಟೋ ಮತ್ತು ಶ್ರೀಮನ್ನಾರಾಯಣನ ಸ್ವರೂಪದ ಯಾವ ಫೋಟೋ ನಿಮ್ಮ ಮನೆಯಲ್ಲಿದೆ ಅದನ್ನು ಮಾತ್ರ ಒರೆಸ್ಕೊಳ್ಳಿ, ಸಾಕಾಗತ್ತೆ. ನೀವಿನ್ನು ಹಬ್ಬದ ತಯಾರಿ ಹಬ್ಬಕ್ಕೆ ಅಂತ ಹೇಳಿ ಬುಧವಾರ ರಾತ್ರಿ ನೀವು ಮಿಕ್ಕೆಲ್ಲ ಫೋಟೋಗಳನ್ನು ಒರೆಸ್ಕೋಬಹುದು. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಎಲ್ಲ ಡೀಟೇಲ್ಸನ್ನು ಹೇಳ್ತೀನಿ. ಯಾರೆಲ್ಲ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಾ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ರಾಯರಿಗೆ ಸಂಬಂಧಪಟ್ಟಂತೆ ಬಹಳ ವಿಶೇಷವಾದ ವ್ರತ, ಪೂಜೆ, ಪುನಸ್ಕಾರಗಳ ವ್ರತಗಳು ಈ ಚಾನಲ್ನಲ್ಲಿ ಬರ್ತಾ ಇರುತ್ತೆ. ರಾಯರ ಫೋಟೋವನ್ನು ಒರೆಸ್ಕೋತೀರಾ, ಶ್ರೀಹರಿಯ ಸ್ವರೂಪದ ಫೋಟೋವನ್ನು ಒರೆಸ್ಕೊಂಡು ರಾಯರಿಗೆ ಗಂಧ ಅಥವಾ ಗೋಪಿ ಚಂದನವನ್ನು ಹಚ್ಚಿ ತುಳಸಿಯನ್ನು ಮಾತ್ರ ನೀವು ಏರಿಸಬೇಕಾಗತ್ತೆ. ಏಕಾದಶಿಯ ದಿವಸ ರಾಯರ ಪೂಜೆಗೆ ಮತ್ತು ಶ್ರೀಮನ್ ಮಹಾವಿಷ್ಣುವಿನ ಪೂಜೆಗೆ ತುಳಸಿ ಬೇಕಾಗತ್ತೆ ಅಂತ ಹೇಳಿ ಬಹಳಷ್ಟು ಜನ ನೀವು ಮಾಡುವಂತಹ ತಪ್ಪು ಏನು ಅಂತಂದರೆ, ಏಕಾದಶಿಯ ದಿವಸ ತುಳಸಿಯನ್ನು ಕೀಳುವಂತಹದ್ದು ಮಹಾಪಾಪ. ನೀವು ಏಕಾದಶಿ ಮಾಡಿದಂತಹ ಪುಣ್ಯವೂ ಲಭಿಸೋದಿಲ್ಲ, ಜೊತೆಯಲ್ಲಿ ಬಹಳ ಪಾಪ ನಮಗೆ ಬಂದೊದಗುತ್ತೆ. ಏಕಾದಶಿಯ ದಿವಸ ಯಾವುದೇ ಕಾರಣಕ್ಕೂ ತುಳಸಿಯನ್ನು ಕೀಳಬೇಡಿ. ಮತ್ತೇನು ಮಾಡಬೇಕು, ಹಿಂದಿನ ದಿವಸ ಕಿತ್ತಿಟ್ಕೋಬೇಕು. ಇಲ್ಲ ತೀರಾ ನಿಮ್ಮ ಕೈಯಲ್ಲಿ ಅವತ್ತಿನ ದಿವಸ ತುಳಸಿ ಏರಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೆ ಹಾಗೆ ಫೋಟೋ ಬಿಟ್ಬಿಡಿ. ಗಂಧವನ್ನು ಹಚ್ಚಿಬಿಟ್ಟು ಬರೀ ಫೋಟೋಗೆ ನೀವು ದೀಪ ಹಚ್ಚಿದ್ರೂ ಪರವಾಗಿಲ್ಲ. ಏಕಾದಶಿಯ ದಿವಸ ತುಳಸಿಯನ್ನು ಕೀಳುವಂತಹದ್ದನ್ನು ಮಾಡಲಿಕ್ಕೆ ಹೋಗಬೇಡಿ. ರಾಯರ ಮುಂದೆ 2 ದೀಪಗಳನ್ನು ತುಪ್ಪದಲ್ಲಿ ಹಚ್ಕೊಳ್ಳೋದಕ್ಕೆ ಸಿದ್ಧ ಮಾಡ್ಕೊಳ್ಳಿ. ಬೆಳ್ಳಿದಾಗಿರಬಹುದು, ಹಿತ್ತಾಳೆದು, ನೀವೇನು ದೀಪಗಳನ್ನು ಹಚ್ತೀರೋ ಆ ದೀಪಗಳನ್ನು ತುಪ್ಪ ಹಾಕ್ಕೊಂಡು ರಾಯರ ಮುಂದೆ ಹಚ್ಚೋದಕ್ಕೆ ಸಿದ್ಧ ಮಾಡ್ಕೊಳ್ಳಿ. ಇನ್ನು ಶ್ರೀಮನ್ನಾರಾಯಣನ ಪೂಜೆಗೆ ಒತ್ತನ್ನು ಕೊಡಿ. ನೀವು ರಾಯರ ಹೆಸರಿನಲ್ಲಿ ಏನೇ ಸಂಕಲ್ಪ ಮಾಡಿಕೊಂಡು ಏಕಾದಶಿಯ ಉಪವಾಸವನ್ನು ಮಾಡಿದ್ರೂ ಕೂಡ ನಿಮ್ಮ ಏಕಾದಶಿಯ ಉಪವಾಸವನ್ನು ರಾಯರು ಅರ್ಪಣೆ ಮಾಡುವಂತಹದ್ದು ಶ್ರೀಹರಿಗೆ. ರಾಯರೂ ಕೂಡ ಶ್ರೀಹರಿಯ ಹೆಸರಿನಲ್ಲಿ ನಿರ್ಜಲ ಉಪವಾಸ ಇರ್ತಾರೆ ಏಕಾದಶಿಯ ದಿವಸ. ಹಾಗಾಗಿ ನೀವು ಕೂಡ ಸಂಕಲ್ಪವನ್ನು ಶ್ರೀಮನ್ನಾರಾಯಣನ ಹೆಸರಿನಲ್ಲಿ ಅವರ ಮುಂದೆ ಕೂತು ಸಂಕಲ್ಪವನ್ನು ಮಾಡಿಕೊಳ್ಳುವಂತಹದ್ದನ್ನು ಮಾಡಿ. ಬಹಳ ಶ್ರೇಷ್ಠ. ಶ್ರೀಮನ್ನಾರಾಯಣನ ಸ್ವರೂಪದ ಯಾವ ಫೋಟೋ ಇದ್ದರೂ ಕೂಡ ಒರೆಸಿ, ಇಲ್ಲ ವಿಗ್ರಹ ಇದ್ದರೆ ನೀರಿನಲ್ಲಿ
ತೊಳೆದುಕೊಂಡು ಮಡಿ ನೀರಿನಲ್ಲಿ ಅದಕ್ಕೆ ಗಂಧ, ಅರಿಶಿಣ, ಕುಂಕುಮ, ಗೆಜ್ಜೆ ವಸ್ತ್ರ, ತಪ್ಪದೆ ಸ್ವಲ್ಪ ತುಳಸಿ ಹೂಗಳಿಂದ ಅಲಂಕಾರ ಮಾಡಿಕೊಂಡು ಒಂದು ಮಣ್ಣಿನ ದೀಪವನ್ನು ತುಪ್ಪದಲ್ಲಿ ಹಚ್ಕೊಳ್ಳೋದಕ್ಕೆ ಸಿದ್ಧ ಮಾಡ್ಕೊಳ್ಳಿ. ಇನ್ನು ಯಥಾ ಪ್ರಕಾರ ಎಲ್ಲ ದೇವರುಗಳಿಗೂ ಹೂ ಇಟ್ಟು ತುಳಸಿಗೆ ನೀರು ಹಾಕಬೇಡಿ. ಹಾಗೆ ಅರಿಶಿಣ, ಕುಂಕುಮ, ಹೂವನ್ನು ಏರಿಸಿ ಹೊರಗಡೆ ದೀಪವನ್ನು ಹಚ್ಕೊಳ್ಳಿ, ಹೊರಗಡೆ ತುಳಸಿ ಗಿಡದ ಮುಂದೆ. ಇದಾದ ಮೇಲೆ ನಿಮ್ಮ ಕುಲದೇವರ ಸ್ಮರಣೆ ಮಾಡಿಕೊಂಡು ದೇವರ ಮನೆಯಲ್ಲಿ ಏನು ದೀಪಗಳನ್ನ ಇಟ್ಟಿರ್ತೀರ ಅದನ್ನು ಹಚ್ಕೊಳ್ಳಿ. ಶ್ರೀಮನ್ನಾರಾಯಣನ ಸ್ವರೂಪದ ಮುಂದೆ ಇಟ್ಟಿರುವಂತಹ ಒಂದು ದೀಪವನ್ನು ಹಚ್ಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಳಿ. ಬಲಗೈಯಲ್ಲಿ ಸ್ವಲ್ಪ ತುಳಸಿ ಮತ್ತು ಹಳದಿ ಅಕ್ಷತೆಯನ್ನು ಹಿಡಿದು ಯಾವ ನಿಮ್ಮ ಕಷ್ಟವನ್ನು ಭಗವಂತ ಕಳೀಬೇಕು ಅನ್ನೋ ಕಾರಣಕ್ಕಾಗಿ ಈ ಏಕಾದಶಿಯ ವ್ರತವನ್ನು ನೀವು ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಮನಸ್ಸಿನ ಅಭೀಷ್ಟಗಳೇನು ಅನ್ನುವಂತಹದ್ದನ್ನು ಶ್ರೀಮನ್ನಾರಾಯಣನ ಒಂದು 4 ಹೆಸರುಗಳನ್ನು ಸ್ಮರಿಸಿ ಹೇಳ್ಕೊಳ್ಳೋ ಅಂತಹದ್ದು, ಇದನ್ನೇ ಸಂಕಲ್ಪ ಅನ್ನುವಂತಹದ್ದು. ಹೇಳ್ಕೊಂಡಾದ್ಮೇಲೆ ನಿಮ್ಮ ಕೈಯಲ್ಲಿ ಏನು ಅಕ್ಷತೆ ಮತ್ತು ತುಳಸಿ ಇರುತ್ತೆ ಅದನ್ನು ಶ್ರೀಮನ್ನಾರಾಯಣನ ಸ್ವರೂಪದ ಫೋಟೋದ ಬಳಿ ಅರ್ಧ, ಇನ್ನು ಮಿಕ್ಕಿದ್ದನ್ನು ರಾಯರ ಬಳಿ ಅರ್ಧ ಹಾಕಿಬಿಟ್ಟು ರಾಯರ ಮುಂದೆನೂ ಕೂಡ ಏನು ದೀಪಗಳನ್ನು ಇಟ್ಟಿರ್ತೀರ ಅದನ್ನು ಹಚ್ಕೊಳ್ಳೋ ಅಂತಹದ್ದನ್ನು ಮಾಡಿಕೊಡಿ. ಇನ್ನು ಇದಾದ ನಂತರ ನೀವು ಊದುಗಡ್ಡಿಯನ್ನು ಹಚ್ಚಿ ಧೂಪವನ್ನು ಕೊಡುವಂತಹದ್ದನ್ನು ಮಾಡಿ 5 ಬೆಟ್ಟದ ನೆಲ್ಲಿಕಾಯಿಗಳನ್ನು ಹಿಂದಿನ ದಿವಸ ತಂದಿಟ್ಕೊಂಡು ಬೆಟ್ಟದ ನೆಲ್ಲಿಕಾಯಿಯ ದೀಪವನ್ನು ಹಚ್ಚಿ, ನಾನು ಎಷ್ಟು ಸಂಖ್ಯೆಯಲ್ಲಿ ಹೇಳ್ತೀನಿ ಅಷ್ಟೇ ಸಂಖ್ಯೆಯಲ್ಲಿ ಹಚ್ಚುವಂತಹದ್ದನ್ನು ಮಾಡಿ. ಬಹಳ ವಿಶೇಷ ಇರುತ್ತೆ. 5 ಬೆಟ್ಟದ ನೆಲ್ಲಿಕಾಯನ್ನು ಮೇಲ್ಗಡೆ ಭಾಗವನ್ನು ಯಾವ ಕಾರಣಕ್ಕೂ ಚಾಕುವಿನಿಂದ ಕುಯ್ಯಬೇಡಿ, ತೊಟ್ಟು ಮೇಲ್ಭಾಗಕ್ಕೆ ಬರಬೇಕು. ಒಂದು ತಟ್ಟೆಗೆ ಸ್ವಲ್ಪ ಅಕ್ಷತೆ ಹಾಕಿ ಬೆಟ್ಟದ ನೆಲ್ಲಿಕಾಯಿಗಳನ್ನ ಮೊದಲು ತೊಳ್ಕೊಳ್ಳಿ, ನೀರಿನಿಂದ ತೊಳ್ಕೊಂಡು ಒಂದು ಬಟ್ಟೆಯಲ್ಲಿ ಒರೆಸಿ ಅರಿಶಿನ ಕುಂಕುಮ ಹಚ್ಚಿ 2 ಹೂಬತ್ತಿಗಳನ್ನು ತುಪ್ಪದಲ್ಲಿ ನೆನೆಸಿ ಅದರ ಮೇಲಿಟ್ಕೊಂಡು ಮೊದಲು ಹಚ್ಚಿಬಿಡಿ. ನೀವು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಬೇಕು ಈ ದೀಪಗಳು ಉರಿಯುವಾಗ. ಆದರೆ ನೀವು ವಿಷ್ಣು ಸಹಸ್ರನಾಮ ಸಂಪೂರ್ಣವಾಗಿ ಹೇಳ್ಕೊಳ್ಳೋವರೆಗೂ ಇದು ಉರಿಯೋದಿಲ್ಲ. ಉರಿದಷ್ಟತ್ತು ಉರಿಲಿ, ನೀವು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳುವಂತಹದ್ದನ್ನು ಮುಂದುವರಿಸಿ. ತಪ್ಪಾಗಿ ಹೇಳ್ಕೋಬೇಡಿ, ಸ್ವಲ್ಪ ಅಕ್ಷರಗಳ ಕಡೆ ಗಮನ ಕೊಟ್ಟು ನಿಷ್ಠೆಯಿಂದ ಹೇಳ್ಕೊಳ್ಳಿ, ಬಹಳ ಒಳ್ಳೆಯದಾಗುತ್ತೆ. ಏಕಾದಶಿಯ ದಿವಸ ವಿಷ್ಣು ಸಹಸ್ರನಾಮ ಪಾರಾಯಣ ಜನ್ಮ ಜನ್ಮಾಂತರದ ಪಾಪಗಳ ನಾಶ. ಹೀಗಾಗಿ ನಂತರ ರಾಯರ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ. ರಾಯರ ಅಕ್ಷರಮಾಲಿಕಾ ಸ್ತೋತ್ರ ಬಹಳ ಪವಿತ್ರವಾದಂತಹ ಶ್ರೇಷ್ಠವಾದಂತಹ ಸ್ತೋತ್ರ. ಪಾರಾಯಣವನ್ನು ತಪ್ಪಾಗಿ ಮಾಡಬಾರ್ದು. ಹೇಳಲಿಕ್ಕೆ ಬರೋ ಅಂತಹವರು ಪೂರ್ಣವಾಗಿ ಹೇಳ್ಕೊಳ್ಳಿ. ಬರ್ತಾ ಇಲ್ಲ ನಮಗೆ ತಪ್ಪಾಗ್ತದೆ ಅಕ್ಷರಗಳು ಅಂತ ಹೇಳಿ ನಿಮಗೆ ಗೊತ್ತಾಗುತ್ತಲ್ಲ, ಅಂತಹವರು ಏನು ಮಾಡಿ ಅಕ್ಷರಮಾಲಿಕಾ ಸ್ತೋತ್ರದಲ್ಲಿ ಇಷ್ಟಪ್ರಧಾನೇನ ಕಷ್ಟಪ್ರಹಾಣೇನ ಶಿಷ್ಟಸ್ತುತ ಶ್ರೀಪದಾಂಭೋಜಭೋ ಶ್ರೀರಾಘವೇಂದ್ರಾಯ 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 ಪಾಹಿ ಪ್ರಭೋ ಅಂಥೇಳಿ 2 ಸಾಲುಗಳ ಶ್ಲೋಕ ಬರುತ್ತೆ. ಇದನ್ನು 21 ಸಾರ್ತಿ ಆದರೂ ಹೇಳ್ಕೊಳ್ಳಿ. ಎರಡೂ ಒಂದೇ ಫಲಗಳನ್ನು ನಿಮಗೆ ತಂದುಕೊಡುತ್ತೆ. ಇನ್ನು ಹೆಣ್ಣುಮಕ್ಕಳು ಉಪವಾಸ ಅಂತ ಹೇಳಿ ಬಂದಾಗ ಏಕಾದಶಿ ಅಲ್ವಾ, ಹೆಣ್ಣುಮಕ್ಕಳು ನಿತ್ಯುಪವಾಸ ಬೇಡ. ಹಾಲು ಹಣ್ಣನ್ನು ತಗೊಳ್ಳಿ. ದಯಮಾಡಿ ಮದುವೆ ಆದಂತಹವರು ಸೀರೆಯನ್ನು ಉಟ್ಕೊಂಡು ಪೂಜೆ ಮಾಡಿ. ಏಕಾದಶಿ ವ್ರತದಲ್ಲಿರ್ತೀರ, ನೈಟಿ ಹಾಕೋಬೇಡಿ. ಪೂಜೆ ಮುಗಿದ ತಕ್ಷಣ ಅವತ್ತಿಂದ ದಿವಸ ಪೂರ್ತಿ ನೀವು ಸೀರೆಯಲ್ಲೇ ಇರಬೇಕಾಗತ್ತೆ. ನೋಡಿ, ಈ ಒಂದಷ್ಟು ತಪ್ಪುಗಳು ನಾನು ಏನು ಹೇಳ್ತೀನಿ ಅದನ್ನು ಮಾಡಲಿಕ್ಕೆ ಹೋಗಬೇಡಿ. ಕೆಲವರೆಲ್ಲ ಕಮೆಂಟ್ಗಳಲ್ಲಿ ಕೇಳಿದ್ರೆ ಏಕಾದಶಿಯ ದಿವಸ ಉಪವಾಸದಲ್ಲಿರ್ತೀವಿ, ಹಸಿ ತರಕಾರಿ ಸೌತೆಕಾಯಿ ತಿನ್ನಬಹುದಾ ಅಂತೇಳಿ. ಅವತ್ತಿನ ದಿವಸ ತರಕಾರಿಗಳ ಸೇವನೆ ನಿಷೇಧ ಇರುತ್ತೆ. ಹಸಿ ತರಕಾರಿ ಆಗಲಿ ಸೌತೆಕಾಯಿ ಆಗಲಿ ತಿನ್ನಲಿಕ್ಕೆ ಹೋಗಬೇಡಿ. ಅದರ ಮಧ್ಯದಲ್ಲಿ ನೀವು ಏಕಾದಶಿ ಉಪವಾಸ ಸಂಪೂರ್ಣವಾಗಿ ಬಿಡೋ ತನಕ ಅವಲಕ್ಕಿ ಸೇವನೆ ಮಾಡಬಾರ್ದು. ಅಂದರೆ ಈಗ ನೀವು ಉಪವಾಸವನ್ನು ನಾವು ಬಿಟ್ಬಿಡ್ತಾ ಇದ್ದೀವಿ ಅಂತಂದಾದ ಮೇಲೇ ಸಿಹಿ ಅವಲಕ್ಕಿ, ಉಪವಾಸದಲ್ಲಿದ್ದಾಗ ಹಸಿವಾಗ್ತಿದೆ ಅಂಥೇಳಿ ಸಿಹಿ ಅವಲಕ್ಕಿಯನ್ನು ಸೇವನೆ ಮಾಡಬಾರ್ದು. ನೀವು ಅಲ್ಲಿ ಅವಲಕ್ಕಿ ಸೇವನೆ ಮಾಡಿದ್ರಿ ಅಂತಂದರೆ ಅಲ್ಲಿಗೆ ಉಪವಾಸ ಕೈ ಬಿಟ್ರಿ ಅಂತ. ಈ ಒಂದು ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ. ಜೊತೆಯಲ್ಲಿ ಶ್ರೀಹರಿಯ ಸ್ಮರಣೆಯನ್ನು ಮಾಡದಲೇ ಯಾವುದೇ ಕಾರಣಕ್ಕೂ ಉಪವಾಸವನ್ನು ಮಾಡಬೇಡಿ, ಅದು ಖಂಡಿತ ಸಲ್ಲೋದಿಲ್ಲ. ಮತ್ತು ಇನ್ನೊಂದೇನು ನೀವು ಮಾಡುವಂತಹ ತಪ್ಪು ಅಂತಂದರೆ ಎಲ್ಲರ ಬಳಿ ನಾನು ಉಪವಾಸ ಮಾಡ್ತಾಯಿದ್ದೀನಿ. ಎಷ್ಟು ನೀವು ನಿಮ್ಮ ಪೂಜೆ ಪುನಸ್ಕಾರವನ್ನು ತೋರಿಸ್ಕೋತೀರಾ ಬೇರೆಯವರಿಗೆ, ಎಷ್ಟು ನೀವು ಈ ರೀತಿ ಹೇಳ್ಕೋತಿರಲ್ಲ ಉಪವಾಸ ಮಾಡ್ತಾಯಿದ್ದೀನಿ ಅಂತಂದು, ಅದು ಎಲ್ಲೋ ಒಂದು ಕಡೆ ನಿಮ್ಮ ಪೂಜಾ ಪುಣ್ಯ ಫಲವನ್ನು ತಿಂದು ಹಾಕತ್ತೆ. ಬೇರೆಯವ್ರಿಗೆ ಹೇಳ್ಕೊಳ್ಳೋದಕ್ಕೆ ಹೋಗಬಾರ್ದು ಉಪವಾಸ ಮಾಡುವಂತಹವರು. ಇನ್ನು ಗಂಡು ಮಕ್ಕಳು ಸಾಧ್ಯ ಇರುವಂತಹವರು, ಆರೋಗ್ಯವಾಗಿರೋರು ಪೂರ್ಣವಾಗಿ ನಿರ್ಜಲ ಉಪವಾಸ ಅಂದರೆ ನೀರನ್ನು ಕುಡಿದಲೇ ಬೇಕಾದರೂ ಉಪವಾಸ ಮಾಡಬಹುದು. ಇಲ್ಲ ನಮ್ಮ ಕೈಲಿ ಅದೆಲ್ಲ ಸಾಧ್ಯ ಆಗೋದಿಲ್ಲ ಅಷ್ಟೆಲ್ಲ ಅನ್ನುವಂತಹವರು
ಹಾಲು ಹಣ್ಣು ನೀರು ತೆಗೆದುಕೊಳ್ಬಹುದು. ಏಕಾದಶಿಯ ದಿವಸ ರಾತ್ರಿ ಆಗೋದಿಲ್ಲ ಸಂಪೂರ್ಣವಾಗಿ ಅವತ್ತು ಪೂರ್ತಿ ಉಪವಾಸ ಇರೋದಕ್ಕೆ ಅನ್ನುವಂಥವರು ರಾತ್ರಿ 8 ಗಂಟೆಗೆ ಸಿಹಿ ಅವಲಕ್ಕಿ ಅಥವಾ ಉಪ್ಪಿಟ್ಟನ್ನು ಮಾಡಿಕೊಂಡು ತಿನ್ನಬಹುದು. ಜೊತೆಯಲ್ಲಿ ನೋಡಿ, ಯಾರಿಗೆಲ್ಲ ಅನಾರೋಗ್ಯ ಇದೆ, ಅಶಕ್ತಿ ಇದೆ, ಆದರೂ ಕೂಡ ನಾವು ರಾಯರ ಸೇವೆ ಮಾಡಬೇಕು, ಏಕಾದಶಿ ಉಪವಾಸ ಮಾಡಬೇಕು ಅನ್ನುವಂತಹವರು ಮಧ್ಯಾಹ್ನ 12 ಗಂಟೆವರೆಗೂ ಇರಬಹುದು, 4 ಗಂಟೆವರೆಗೂ ಕೂಡ ಉಪವಾಸ ಇರಬಹುದು, ಇಲ್ಲ 6 ಗಂಟೆವರೆಗೂ ಕೂಡ ಉಪವಾಸ ಇದ್ದು ಉಪವಾಸ ಬಿಡಬಹುದು. ಬಿಟ್ಟಾದ ಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಅನ್ನವನ್ನು ಸೇವನೆ ಮಾಡಲಿಕ್ಕೆ ಹೋಗಬೇಡಿ. ಮಿಕ್ಕಂತೆ ಏನಾದರೂ ಮಾಡಿಕೊಂಡು ತಿನ್ನಿ. ನಾನು ಹೇಳ್ತಾ ಇರೋದು ಅನಾರೋಗ್ಯದಲ್ಲಿರೋರಿಗೆ. ಸಾಧ್ಯವಾಗುವಂಥವರು ಪೂರ್ಣ ಉಪವಾಸವನ್ನು ಮಾಡಿ. ಇದಿಷ್ಟು ನಿಮ್ಮ ಏಕಾದಶಿ, ವರ್ಷದ ಮೊದಲನೆಯ ಏಕಾದಶಿಗೆ ಸಂಬಂಧಿಸಿದಂತೆ ಪೂರ್ಣ ಮಾಹಿತಿ. ಇನ್ನು ದ್ವಾದಶಿ ಅವತ್ತಿನ ದಿವಸ ಗುರುವಾರ, ಸಂಕ್ರಾಂತಿ, ವಿಶೇಷವಾಗಿ ರಾಯರವಾರ, ಗುರುವಾರದ ಪೂಜೆ, ಎಲ್ಲ ಮಾಹಿತಿಯನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ಕೊಡ್ತೀನಿ. ನಮಸ್ಕಾರ ಎಲ್ರಿಗೂ.